ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಿಸಿದ್ದ ತೆರಿಗೆ ಇಳಿಕೆ ಕ್ರಮಗಳು ಇಂದಿನಿಂದ ಜಾರಿಗೆ ಬರುತ್ತಿವೆ. ಜನಸಾಮಾನ್ಯರಿಗೆ ಅತ್ಯಗತ್ಯವಾದ ದಿನಬಳಕೆ ವಸ್ತುಗಳ ಜಿಎಸ್ಟಿ ದರವನ್ನು ಕೇಂದ್ರ ಸರ್ಕಾರ ಶೂನ್ಯಕ್ಕಿಳಿಸಿದ್ದು, ಇನ್ನು ಕೆಲವು ವಸ್ತುಗಳ ತೆರಿಗೆ ಪ್ರಮಾಣವನ್ನು ಶೇಕಡ 5ಕ್ಕೆ ನಿಗದಿಪಡಿಸಿದೆ. ಈ ಮೊದಲು 4 ಸ್ಲ್ಯಾಬ್ಗಳಲ್ಲಿದ್ದ ಜಿಎಸ್ಟಿಯನ್ನು 2ಕ್ಕೆ ಇಳಿಸಲಾಗಿದೆ. ಇದರಿಂದ ಜನರ ಕೊಳ್ಳುವಿಕೆಯ ಸಾಮರ್ಥ್ಯ ಹೆಚ್ಚಳವಾಗಿ ಉತ್ಪಾದನೆ ಹೆಚ್ಚಳಕ್ಕೆ ಪೂರಕವಾಗಲಿದೆ. ಇದು ದೇಶದ ಆರ್ಥಿಕ ಬೆಳವಣಿಗೆಗೆ ಗಣನೀಯವಾಗಿ ಸಹಕಾರಿಯಾಗಲಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಸೌರ ವಿದ್ಯುತ್ ಉಪಕರಣಗಳು, ಹವಾನಿಯಂತ್ರಕಗಳು ಮೊದಲಾದವುಗಳ ಮೇಲಿನ ತೆರಿಗೆಯನ್ನು ಶೇಕಡ 28ರಿಂದ ಶೇಕಡ 18ಕ್ಕೆ ಇಳಿಸಲಾಗಿದೆ. ಇದು ಡಿಜಿಟಲ್ ಆರ್ಥಿಕತೆಯ ಬೆಳವಣಿಗೆಗೆ ಸಹಕಾರಿ ಎನ್ನಲಾಗಿದೆ. ಪುನರ್ ನವೀಕರಿಸಬಹುದಾದ ಇಂಧನ ಮೂಲವಾದ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಳಕ್ಕೂ ಪೂರಕವಾದ ರೀತಿಯಲ್ಲಿ ಜಿಎಸ್ಟಿ ದರಗಳನ್ನು ಇಳಿಕೆ ಮಾಡಲಾಗಿದ್ದು, ಸೌರ ವಿದ್ಯುತ್ ಪ್ಯಾನೆಲ್ಗಳು, ಫೋಟೋ ವೋಲ್ಟಾಯಿಕ್ ಕೋಶಗಳ ಮೇಲಿನ ತೆರಿಗೆಯನ್ನು ಶೇಕಡ 12ರಿಂದ ಶೇಕಡ 5ಕ್ಕೆ ಇಳಿಸಲಾಗಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ದರಗಳಲ್ಲೂ ಸಹ ತೀವ್ರ ಇಳಿಕೆಯಾಗಿದ್ದು, ತುಪ್ಪ, ಬೆಣ್ಣೆ, ಐಸ್ ಕ್ರೀಮ್, ಬೇಕರಿ ಉತ್ಪನ್ನಗಳು, ಕುರುಕಲು ತಿಂಡಿಗಳು ಸೇರಿದಂತೆ 700ಕ್ಕೂ ಹೆಚ್ಚು ಉತ್ಪನ್ನಗಳ ಮೇಲಿನ ದರಗಳನ್ನು ರಾಷ್ಟ್ರೀಯ ಡೈರಿ ನಿಗಮ ಇಳಿಕೆ ಮಾಡುತ್ತಿದೆ. 100 ಗ್ರಾಂ ಮೊಸರಿನ ದರ 4 ರೂಪಾಯಿ ಇಳಿಕೆಯಾಗಲಿದ್ದು, ತುಪ್ಪ ಪ್ರತಿ ಲೀಟರ್ಗೆ 40 ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ. ಪನ್ನೀರು 200 ಗ್ರಾಂಗೆ 99 ರೂಪಾಯಿಗಳಿಂದ 95ಕ್ಕೆ ಇಳಿಕೆಯಾಗಲಿದೆ. ಸಂಸ್ಕರಿಸಿದ ನೀರಿನ ಬಾಟಲಿಗಳ ಮೇಲಿನ ತೆರಿಗೆಯೂ ಸಹ 1 ರೂಪಾಯಿ ಕಡಿಮೆಯಾಗಲಿದೆ.